ರೋಮಾಂಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಯಾವ ಶಾಂತಿ ಮಂತ್ರ, ಯಾವ ಮಂತ್ರ ಸರ್? ಯಾವ ಮಂತ್ರ ಇಲ್ಲ. ಯಾಕಂದ್ರೆ ಒಂದು ಸರಿ ಇದಾದಂತ, ಈಗ ಪುಲ್ವಾಮಾ ದಾಳಿ ಆದಾಗ 40 ಜನ ಸೈನಿಕರು ಸತ್ರು. ಆನಂತರ ಇವರು 25 ಜನ 26 ಜನ ತೀರ್ಕೊಂಡಾಗ ಸ್ವಲ್ಪ ನೋವಾಗುತ್ತೆ. ಎಲ್ಲೋ ಕೇಂದ್ರ ಸರ್ಕಾರ ಸ್ವಲ್ಪ ಎಡೆಯುತ್ತು ಅಲ್ಲಿ ಅಂತ ಬಂದಾಗ ಸ್ವಲ್ಪ ಹೇಳಿರ್ತೀವಿ, ಬಿಟ್ರೆ ಬೇರೆ ಏನಿಲ್ಲಪ್ಪ. ಈಗ ಸಂಪೂರ್ಣ ಸಹಕಾರ, ನಾವು ಮೋದಿಜಿಯವರಿಗೆ ಸಂಪೂರ್ಣ ಸಹಕಾರ. ಹೊಡೀರಿ ನೀವು ಪಾಕಿಸ್ತಾನಕ್ಕೆ, ನಾವು ರೆಡಿ ಇದ್ದೀವಿ. ಹೊಡೀರಿ ಈಗ ಪಾಕಿಸ್ತಾನ, ನಾವು ರೆಡಿ ಇದ್ದೀವಿ. ನಿಮ್ಮನ್ನ ಯಾರು ತಡೆಯಾರಿಲ್ಲ ಈಗ, ಹೌದಾ? ಯಾವ ಮುಸಲ್ಮಾನರು ತಡೆಯಲ್ಲ, ಯಾರೂ ಹೇಳಿಲ್ಲ ತಡೀರಂತ, ಇವತ್ತಿಗೂ ಒಬ್ಬರು ಹೇಳಲಿಲ್ಲ ಅಲ್ವಾ? ಅದು ಯಾರೂ ಹೇಳಿಲ್ಲ. ಅದು ಯಾರೋ ಒಂದು ನಮ್ಮ ಇವಳು ಹೇಳಿದ್ದಾರೆ, ಯಾರು ಸಿನಿಮಾ ನಟಿ ಯಾರೋ ಅಲ್ಲಿ ಹೇಳಿದ್ದ, ಒಬ್ಬರು ಹೇಳಿದ್ದಾರೆ. ಅದು ಬಿಟ್ಟರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಏನು ಹೇಳಿದ್ದು ಆ ಅಮ್ಮ, ರಾಕಿ ಸಾಮತ್ ಒಂದು ಹೇಳಿದ್ದು. ಆ ಅಮ್ಮನ ಹೊರ ಹಾಕಿ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ರಿ ಅಮ್ಮನ, ಅಲ್ಲಿ ಇಲ್ಲಿ ಇರಲೇಬಾರ್ದು. ಪಾಕಿಸ್ತಾನ ಜಿಂದಾಬಾದು, ಪಾಕಿಸ್ತಾನ ಪರವ ಮಾತಾಡಿದವ್ರನ್ನ ಯಾವನು ಬಿಡಬಾರ್ದು, ತೆಗೆದತ್ತೆ ಪಾಕಿಸ್ತಾನ ಎದ್ದು ಬಿಸಾಕ್ಬಿಡ್ಬೇಕು ಅಷ್ಟೇ ಅವ್ರು. ಅವಳ ಅವು ಬರಂಗಿಲ್ಲ, ಮತ್ತು ಇಂಡಿಯಾ ಬರಂಗಿಲ್ಲ. ಬಂದರೆ ಗುಂಡು ಹೊಡೀರಿ ಅವ್ರಿಗೆ, ಮತ್ತು ಬರಂಗಿಲ್ಲ. ಅಲ್ಲಿದ್ದಾಗ ನಾವೆಂತ ಮಾಡೋಕ್ಕಾಗಲ್ಲ ಬಿಡಿ. ಯಾವ ಶಾಂತಿ ಮಂತ್ರ, ಯಾವ ಮಂತ್ರ ಸರ್? ಯಾವ ಮಂತ್ರ ಇಲ್ಲ. ಯಾಕಂದರೆ ಒಂದು ಸರಿ ಇದಾದಂತ, ಈಗ ಪುಲ್ವಾಮಾ ದಾಳಿ ಆದಾಗ 40 ಜನ ಸೈನಿಕರು ಸತ್ರು. ಆನಂತರ ಇವರು 25 ಜನ 26 ಜನ ತೀರ್ಕೊಂಡಾಗ ಸ್ವಲ್ಪ ನೋವಾಗುತ್ತೆ. ಎಲ್ಲೋ ಕೇಂದ್ರ ಸರ್ಕಾರ ಸ್ವಲ್ಪ ಎಡೆಯುತ್ತು ಅಲ್ಲಿ ಅಂತ ಬಂದಾಗ ಸ್ವಲ್ಪ ಹೇಳಿರ್ತೀವಿ, ಬಿಟ್ರೆ ಬೇರೆ ಏನಿಲ್ಲಪ್ಪ. ಈಗ ಸಂಪೂರ್ಣ ಸಹಕಾರ, ನಾವು ಮೋದಿಜಿಯವರಿಗೆ ಸಂಪೂರ್ಣ ಸಹಕಾರ. ಹೊಡೀರಿ ನೀವು ಪಾಕಿಸ್ತಾನಕ್ಕೆ, ನಾವು ರೆಡಿ ಇದ್ದೀವಿ. ಹೊಡೀರಿ ಈಗ ಪಾಕಿಸ್ತಾನ, ನಾವು ರೆಡಿ ಇದ್ದೀವಿ. ನಿಮ್ಮನ್ನ ಯಾರು ತಡೆಯಾರಿಲ್ಲ ಈಗ, ಹೌದಾ? ಯಾವ ಮುಸಲ್ಮಾನರು ತಡೆಯಲ್ಲ, ಯಾರೂ ಹೇಳಿಲ್ಲ ತಡೀರಂತ, ಇವತ್ತಿಗೂ ಒಬ್ಬರು ಹೇಳಲಿಲ್ಲ ಅಲ್ವಾ? ಅದು ಯಾರೂ ಹೇಳಿಲ್ಲ. ಅದು ಯಾರೋ ಒಂದು ನಮ್ಮ ಇವಳು ಹೇಳಿದ್ದಾರೆ, ಯಾರು ಸಿನಿಮಾ ನಟಿ ಯಾರೋ ಅಲ್ಲಿ ಹೇಳಿದ್ದ, ಒಬ್ಬರು ಹೇಳಿದ್ದಾರೆ. ಅದು ಬಿಟ್ಟರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಏನು ಹೇಳಿದ್ದು ಆ ಅಮ್ಮ, ರಾಕಿ ಸಾಮತ್. ನಿಮ್ಮನ್ನ ಯಾರು ತಡೆಯಾರಿಲ್ಲ ಈಗ, ಹೌದಾ? ಯಾವ ಮುಸಲ್ಮಾನರು ತಡೆಯಲ್ಲ, ಯಾರೂ ಹೇಳಿಲ್ಲ ತಡೀರಂತ, ಇವತ್ತಿಗೂ ಒಬ್ಬರು ಹೇಳಲಿಲ್ಲ ಅಲ್ವಾ? ಅದು ಯಾರೂ ಹೇಳಿಲ್ಲ. ಅದು ಯಾರೋ ಒಂದು ನಮ್ಮ ಇವಳು ಹೇಳಿದ್ದಾರೆ, ಯಾರು ಸಿನಿಮಾ ನಟಿ ಯಾರೋ ಅಲ್ಲಿ ಹೇಳಿದ್ದ, ಒಬ್ಬರು ಹೇಳಿದ್ದಾರೆ. ಅದು ಬಿಟ್ಟರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಏನು ಹೇಳಿದ್ದು ಆ ಅಮ್ಮ, ರಾಕಿ ಸಾಮತ್ ಒಂದು ಹೇಳಿದ್ದು. ಆ ಅಮ್ಮನ ಹೊರ ಹಾಕಿ ಪಾಕಿಸ್ತಾನಕ್ಕೆ ಕಳಿಸ್ಬಿಟ್ರಿ ಅಮ್ಮನ, ಅಲ್ಲಿ ಇಲ್ಲಿ ಇರಲೇಬಾರ್ದು. ಪಾಕಿಸ್ತಾನ ಜಿಂದಾಬಾದು, ಪಾಕಿಸ್ತಾನ ಪರವ ಮಾತಾಡಿದವ್ರನ್ನ ಯಾವನು ಬಿಡಬಾರ್ದು, ತೆಗೆದತ್ತೆ ಪಾಕಿಸ್ತಾನ ಎದ್ದು ಬಿಸಾಕ್ಬಿಡ್ಬೇಕು ಅಷ್ಟೇ ಅವ್ರು. ಅವಳ ಅವು ಬರಂಗಿಲ್ಲ, ಮತ್ತು ಇಂಡಿಯಾ ಬರಂಗಿಲ್ಲ. ಬಂದರೆ ಗುಂಡು ಹೊಡೀರಿ ಅವ್ರಿಗೆ, ಮತ್ತು ಬರಂಗಿಲ್ಲ. ಅಲ್ಲಿದ್ದಾಗ ನಾವೆಂತ ಮಾಡೋಕ್ಕಾಗಲ್ಲ ಬಿಡಿ.